ನಮಸ್ಕಾರ ವೀಕ್ಷಕರೇ, ನಮ್ಮನೆ ರುಚಿ ಅಡುಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಜಲಿ. ಚಿಕನ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ನಾನ್ ವೆಜ್ ಪ್ರಿಯರಿಗೆ, ಅದರಲ್ಲೂ ಕೆಲವೊಬ್ರು ಚಿಕನ್ ಮಾತ್ರ ತಿಂತಾರೆ. ಅವರಿಗೆ ಸಿಂಪಲ್ ಆಗಿ ಈಸಿಯಾಗಿ ಚಿಕನ್ ಮಾಡ್ಕೊಬೇಕು ಅಂದ್ರೆ ಹೇಗೆ? ಪಾನಲ್ಲಿ ಚಿಕನ್ ಬೇಯಿಸಿದ್ರೆ ತುಂಬಾ ಟೈಮ್ ತಗೊಳುತ್ತೆ. ಸಿಂಪಲ್ ಆಗಿ ಚಿಕನ್ ಹೇಗೆ ಬೇಯಿಸ್ಕೊಳ್ಳೋದು? ಅದೇ ಕುಕ್ಕರ್ ಅಲ್ಲಿ. ಅದೇ ಇವತ್ತಿನ ಸ್ಪೆಷಲ್ ಕುಕ್ಕರ್ ಚಿಕನ್ ಮಸಾಲಾ. ಅದನ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಎಣ್ಣೆ, ಅರಿಶಿಣ, ಗರಂ ಮಸಾಲ, ಕಾಶ್ಮೀರಿ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ, ಖಾರ ಕಮ್ಮಿ ಇರುತ್ತಲ್ಲ ಅದರಿಂದ, ಚಿಕನ್ ಮಸಾಲ, ಪೆಪ್ಪರ್, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಈರುಳ್ಳಿ, ಹಸಿಮೆಣಸು ಒಂದು 4 ತಗೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಪಲಾವ್ ಮಿಕ್ಸು, ಅರ್ಧ kg ಚಿಕನ್ನ ತಗೊಂಡಿರೋದು ನಾನು. ಅದನ್ನು ಆಲ್ರೆಡಿ ನಾನು ಒಂದು 1 ಅವರಿಂದ ಅರಿಶಿಣ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಕುಕ್ಕರ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಳ್ಳೋಣ. ಮೊದಲಿಗೆ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆನ ಹಾಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆಗೆ ನಾವು ಪಲಾವ್ ಮಿಕ್ಸನ್ನು ಹಾಕೊಳ್ಳೋಣ. ಅದನ್ನ ಒಂದ್ಸಲ ಚೆನ್ನಾಗಿ ಅಲ್ಲಾಡಿಸ್ಕೊಳ್ಳೋಣ. ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು. ಈರುಳ್ಳಿ 1 ಬೌಲ್ ತಗೊಂಡಿದ್ದೀನಿ, 4 ಹಸಿಮೆಣಸಿದೆ, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಕರಿಬೇವು ಹಾಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಅದ್ರ ಜೊತೆಗೆ. ಈಗ ನಾವು ಅದಕ್ಕೆ ಮಸಾಲ ಮಿಕ್ಸ್ಗಳೆಲ್ಲದನ್ನು ಹಾಕೊಳ್ಳೋಣ. ಅರಿಶಿಣ, ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಎರಡನ್ನೂ ನಾನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅರಿಶಿಣ, ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಬೇಡ, ಎಲ್ಲದೂ ಕೂಡ 2 ಸ್ಪೂನ್ ಅಳತೆಗೆ ಮಾತ್ರ ಹಾಕ್ಕೊಳ್ಳಿ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಖಾರ ಇರಬಾರ್ದು, ಮೆಣಸು ಯೂಸ್ ಮಾಡ್ತಾ ಇದ್ದೀವಿ ಆದ್ದರಿಂದ. ಅದೇ ರೀತಿ ಪೆಪ್ಪರು ಕೂಡ ಹಾಕ್ಕೊಳ್ಬೇಕು ಸ್ವಲ್ಪ, 1 ಸ್ಪೂನು. ಸಾಲ್ಟು ರುಚಿಗೆ ತಕ್ಕಷ್ಟು. ಆಲ್ರೆಡಿ ಚಿಕನ್ನ ನಾವು ಸಾಲ್ಟಲ್ಲಿ ಹಾಕಿ ಇಟ್ಟಿರೋದ್ರಿಂದ ನೀವು ಬೇಕಾದ್ರೆ ಮಾತ್ರ ಲಾಸ್ಟಿಗೆ ಟೇಸ್ಟ್ ನೋಡಿ ಹಾಕ್ಕೊಂಡ್ರು ಒಳ್ಳೆಯದು, ಇಲ್ಲ ಒಂದು ಸ್ವಲ್ಪ ರುಚಿಗೆ ಮಾತ್ರ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ. ಈಗ ನೋಡಿ ಚೆನ್ನಾಗಿ ಅದೆಲ್ಲ ಚಿಕನಿಗೆ ಮಸಾಲೆ ಎಲ್ಲ ಅಂಟ್ಕೊಳ್ತಾ ಇದೆ. ಈಗ ಇದಕ್ಕೆ 1/4 ಗ್ಲಾಸ್ ನೀರು ಮಾತ್ರ ಹಾಕ್ಕೊಳ್ಬೇಕು, ಯಾಕೆಂದರೆ ಚಿಕನ್ನು ಕೂಡ ನೀರು ಬಿಡುತ್ತೆ. ಚಿಕನ್ನು ನೀರು ಬಿಟ್ಟಾಗ ನೀರು ಜಾಸ್ತಿ ಆಗುತ್ತೆ, ಆದ್ದರಿಂದ 1/4 ಗ್ಲಾಸ್ ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಈಗ ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಚಿಕನಿಗೆ 3 ವಿಸಿಲ್ ಅಷ್ಟೇ ಹೊಡಿಸಿದ್ರೆ ಸಾಕು. ಕುಕ್ಕರ್ ಮುಚ್ಕೊಳ್ಳೋಣ. ಕುಕ್ಕರ್ ಮುಚ್ತಾ ಇದ್ದೀನಿ. 3 ವಿಸಿಲ್ ಆಗೋ ತನಕ ವೆಯ್ಟ್ ಮಾಡೋಣ. ಈಗ 3 ವಿಸಿಲ್ ಆಗಿದೆ. ಇದನ್ನ ನಾವು ಯಾವ ರೀತಿ ಆಗಿದೆ ಅಂತ ನೋಡೋಣ, ಔಟ್ಪುಟ್ ಯಾವ ರೀತಿ ಬಂದಿದೆ ಅಂತ ನೋಡೋಣ. ನಾನು ನಿಮ್ಮ ಥರನೇ ಕಾಯ್ತಾ ಇದ್ದೀನಿ. ವಾವ್, ಸಕ್ಕತ್ತಾಗಿದೆ ಚಿಕನ್ನು. ನೋಡಿ, ನೋಡೋಕ್ಕೆ ಚೆನ್ನಾಗಿದೆ. ಎಣ್ಣೆ ನೋಡಿ, ಮೇಲ್ಗಡೆ ಎಲ್ಲ ಎಣ್ಣೆ ಅಂಶ ಬಂದಿದೆ. ಈಗ ಇದನ್ನು ನಾವು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಚಿಕನ್ ಜೊತೆಗೆ ಆನಿಯನ್ ಇದ್ರೆ ಅದು ಸೂಪರ್ ಕಾಂಬಿನೇಷನ್. ಆದ್ದರಿಂದ ನೋಡಿ, ಚಿಕನ್ ಜೊತೆಗೆ 2 ಆನಿಯನ್ನು ಇಟ್ಕೊಂಡಿದ್ದೀನಿ. ಆನಿಯನ್ ಜೊತೆಗೆ ಚಿಕನ್ನ ತಿನ್ನಿ, ಅದು ಕಾಂಬಿನೇಷನ್ನೇ ಬೇರೆ ಲೆವೆಲ್ಲು. ಸಕ್ಕತ್ತಾಗಿದೆ ಚಿಕನ್ನು, ನೋಡಲಿಕ್ಕೆ ಚೆನ್ನಾಗಿದೆ, ಟೇಸ್ಟ್ ಮಾಡಿದರೆ ಇನ್ನೂ ಸಖತ್ತಾಗಿದೆ. ನೀವು ಕೂಡ ಇಂಥ ಹೊಸ ರೆಸಿಪಿಗಳು ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.